ದಮ್ ಹೊಡೆದು ನಿಮ್ಮಲ್ಲಿರೋ ದಮ್ನ ಕಮ್ಮಿ ಮಾಡ್ಕೊಬೇಡಿ. ಎಣ್ಣೆ ಹೊಡೆದು ಹೆಣ್ಮಕ್ಳನ್ನ ನೆನೆಸ್ಕೊಬೇಡಿ. ಎಕ್ಸ್ಕ್ಯೂಸ್ ಮಿ ಸರ್, ಏನೋ ಕರೆದ್ರಂತೆ. ಹಾಂ, ರಮೇಶ್ ಅಂಡ್ ಸುರೇಶ್ ಬನ್ನಿ, ಕೂತ್ಕೊಳ್ಳಿ. ಐ ಜಾಲಿ. ಹೇ, ಸ್ವಲ್ಪ ಡೀಸೆಂಟ್ ಆಗಿರೋ. ಬೆಸ್ಟ್ ಫ್ರೆಂಡ್ಸಾ? ಹಾಂ, ಇಲ್ಲ ಸರ್. ಬನ್ನಿ, ಇಲ್ಲಿ ಚಿತ್ರ ಒಂದಿದೆ. ಚಿತ್ರ ಮ್ಯಾಮ್ ಬಿಟ್ಟು ತುಂಬಾ ದಿವಸ ಆಯ್ತು ಸರ್. ಆ ಚಿತ್ರ ಅಲ್ಲೋ, ಈ ಚಿತ್ರ. ಬೇಬಿ ಮಾ, ಕಮ್ ಹಿಯರ್. ಏ ಹೋಗೋ. ಯು ಆರ್ ಕಮಿಂಗ್, ಐ ಕಮಿಂಗ್. ಐ ಓಕೆ ಬೇಬಿ. ಕರ್ನಾಟಕದಲ್ಲಿದೆ, ಕನ್ನಡದಲ್ಲಿ ಬೊಗ್ಳು. ನಮ್ಮ ಮನೆ ಮುಂದೆ ಒಂದು ಬೋರ್ವೆಲ್ ಇತ್ತು. ನೀನ್ ನೋಡಕ್ಕಿಂತ ಮುಂಚೆ ಎಷ್ಟು ಹೊಡೆದ್ರು ನೀರೇ ಬರ್ತಾ ಇರ್ಲಿಲ್ಲ. ಈಗ ನೀನ್ ನೋಡಿದ್ಮೇಲೆ ಉಡಕ್ ಮುಂಚೆನೆ ನೀರ್ ಬರ್ತದೆ. ನೀನ್ ಲೂಸ್ ತರ ಮಾತಾಡ್ತಿದ್ಯಾ ನೀನು. ಬೇಬಿ ಮಾ, ಐ ಲವ್ ಯು ಡಿ. ಒದ್ದಾ ಅಂದ್ರೆ ನನ್ ಮಗನ್ ಮುಚ್ಕೊಂಡ್ ಹೋಗೋಲು. ಬೇಬಿ ಮಾ, ಬಿಲೀವ್ ಮೀ. அம்மா அப்பயே சொல்லிச்சுடா, கண்ணாடி எல்லாம் போடாத, உப்புட மாட்டேன். போறா பாரு. என்ன பண்ணலாம்? போட்டோ விடு. த்ரிஷா இல்லைன்னா நயன்தாரா. ನಿಂದು ಇದೆ ರಾಜಾ. ಅಪೂರ್ವ, ಏನು ఇదిగో ఏందమ్మి నువ్వు ఎన్ని రోజుల నుంచి వెనకాల వచ్చేదే. ఈరోజు చెప్పేస్తా ఉండు. మగధీరాలా ఏంటి? చెయ్యి తగిలి కాజల్కి ప్రేమ పుట్టలేదా ఏంటి? బాహుబలి సినిమాలో ప్రభాస్ గాడు కొండ ఎక్కి దిగేపాటికి తమ్మన్నకి ప్రేమ పుట్టలేదా? పెట్టేస్తామే, నీకు పెట్టేస్తా. పెట్టేస్తానా? ಏನೋ ನಿನ್ ಬಾಧೆ? ఈ లెటరు నీ బ్యాగ్లో పెట్టేస్తా. ಹೇಯ್, ఎస్. ಲವ್ ಶುಡ್ ಹ್ಯಾಪನ್ ಗೈಸ್, ಇಟ್ ಶುಡ್ ನಾಟ್ ಹ್ಯಾಪನ್ ಫೋರ್ಸಬಲಿ. ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ದ, ಅವನ ಹೆಸರು ಕಾರ್ತಿಕ್ ಅಂತ. ಕೂತ್ಕೋ. ಏನು ಟಿಫನ್ ಮಾಡ್ತೀಯಾ? ಬೇಡ, ಕಾಫಿ ಸಾಕು. ಕಾಫಿ ಸಾಕೇನೋ? ಹಾಂ, ಆಯ್ತು ತಗೋ. ಅಲ್ಲಿ ನೋಡಿ ಮಗ, ಫುಲ್ ಕಬಡ್ಡಿ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅಲ್ಲೇನು ನೋಡ್ತೀಯಮ್ಮ, ಹಿಂದೆ ನೋಡು, ಒಬ್ಬನೇ ರೈಡರು, 4 ಜನ ಡಿಪೆಂಡರ್ಸು. ನಿಮ್ದು ಇದೇ ಆಯಿತು, ಬೇರೆ ಏನಾದರೂ ಮಾತಾಡ್ರಪ್ಪ. ಇರು ಒಂದು ನಿಮಿಷ ಇರು. ಮಗ, ನಿನ್ನೆ ಫೇಸ್ಬುಕ್ಕಲ್ಲಿ ಮೈಕಲ್ ತಂಗಿ ಪಿಕ್ ನೋಡಿದೆ. ಸಖತ್ ಸೆಕ್ಸಿ ಆಗಿಲ್ಲ.
ಇಷ್ಟು ಚಡ್ಡಿ ಹಾಕೊಂಡಿದ್ಲು. ಇಷ್ಟು ಯಾವ ಮೈಕಲ್ಲು? ನಿನ್ನ ಫ್ರೆಂಡು. ಓಯ್ ಅವನ ತಂಗಿ ಮೇಲೆ ಕಮೆಂಟ್ ಮಾಡಿದ್ರೆ ನಿನಗೇನೋ ಊರಿ. ನನ್ನ ತಂಗಿ ಆಗಲಿ ನಿನ್ನ ತಂಗಿ ಆಗಲಿ ಪಬ್ಲಿಕಲ್ಲಿ ತಂಗಿ ಬಗ್ಗೆ ಡಿಸ್ಕಷನ್ ಯಾಕೋ? ಏ ಪ್ರವೀಣ್ ಬಾರೋ. ಏಯ್ ಏನೋ ಬಿಟ್ಬಿಟ್ಟಿದ್ಯಾ? ಸಿಗ್ತಾರೆ ಬಣ್ಣ ಮಗ, ಎಲ್ಲೋಗ್ತಾರೆ ಅವರು, ಇಲ್ಲೇ ಇರ್ತಾರೆ ಕಾಲೇಜಲ್ಲಿ. ಹೇ ಹೀರೋ, ಏ ಹೀರೋ ಅಲ್ಲ ಕಾರ್ತಿಕ್. ಕ್ಯಾಂಟೀನಲ್ಲಿ ಯಾರೋ ತಂಗಿ ಮೇಲೆ ಕಮೆಂಟ್ ಮಾಡಿದ್ರೆ ಅಷ್ಟೊಂದು ರಿಯಾಕ್ಷನಾ? ಆಕ್ಷನ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹುಡುಗಿರ ನ್ಯೂಟನ್ಸ್ ತರ್ಡ ಅಲ್ಲ. ಫ್ರಮ್ ಟುಡೇ ಕೆನ್ ಐ ಬಿ ಕಾರ್ತಿಕ್ಸ್ ಫ್ರೆಂಡ್? ಯಾ ಶ್ಯೂರ್, ವೈ ನಾಟ್? ಏ ಮಗು, ಏನ್ ಬುದ್ಧಿ ಇಲ್ವಾ ನಿಂಗೆ? ಮಗು ಎಲ್ಲ ರೋಡಲ್ಲಿ ಬಿಟ್ಟಿದೆಯಲ್ಲ. ಹೇ ಶಿವಾನಿ, ಬಾ ಹೋಗೋಣ ಬಾ. ನನಗೆ ಬುದ್ಧಿ ಇದೆ, ಅದಕ್ಕೆ ಓಡ್ ಬಂದಿದ್ದು. ಅದೇ ಸುಮ್ನೆ ಬುದ್ಧಿ ಇಲ್ಲ ಅಂತೇನು ಹೇಳ್ಬೇಡ್ರಿ. ಹಲೋ, ಹಾಗೀತಾ, ಬರ್ತಾ ಇದ್ದೀನಿ, 5 ನಿಮಿಷ. ಹ್ಯಾಪಿ ಬರ್ಡೇ ಗೀತಾ. ಥ್ಯಾಂಕ್ ಯು. ಅಪ್ಪ ಅಮ್ಮ ಹೇಗಿದ್ದಾರೆ? ಎಲ್ಲ ಸೂಪರ್. ಮತ್ತೆ ಏನ್ ಪ್ಲಾನ್ಸ್? ಬರ್ಡೇ ನೋಡ್ಬೇಕು, ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಯಾರು? ಹೇ, ಹ್ಯಾಪಿ ಬರ್ಡೇ ಗೀತಾ. ಥ್ಯಾಂಕ್ ಯು ಸೋ ಮಚ್ ಕಣೋ. ಲವ್ ಯು ಡಿಯರ್. ಥ್ಯಾಂಕ್ ಯು. ಬೋತ್ ಕ್ಯಾರಿ ಆನ್. ಗಿಫ್ಟ್ ಕೊಡ್ತೀನಿ ರು. ಹೇ, ಸೋ ಸ್ವೀಟ್. ಹ್ಯಾಪಿ ಬರ್ಡೇ. ಯಾಕೆ ಬಿಸಾಕ್ದೆ ಗಿಫ್ಟು? ನಾನು ಕೇಳಿದ್ದೇನು, ನೀನು ಕೊಟ್ಟಿದ್ದೇನು? ಬರ್ಡೇ ದಿನಾನು ನನ್ನ ಕನ್ಸನ್ನ ನನ್ಸ್ ಮಾಡೋಕ್ಕಾಗಲ್ವಾ ನಿನಗೆ? ಏಯ್, ಯಾಕೆ ಗೀತಾ, ಏನಾಯ್ತು? ನನ್ನ ಬರ್ಡೇ ಗೋಲ್ಡ್ ರಿಂಗ್ ಕೇಳಿದೆ ಕಣೆ ಅವನಿಗೆ. ನೋಡೋ ಕಣ್ಗೆ, ಮಾತಾಡೋ ಬಾಯಿಗೆ, ಕೇಳಿಸ್ಕೊಳ್ಳೋ ಕಿವಿಗಳಿಗೆಲ್ಲ ಪ್ರೀತಿ ಬಗ್ಗೆ ಗೊತ್ತಿರಲ್ಲ. ನಮ್ಮ ದೇಹದಲ್ಲಿ ಹರಡುವ ರಕ್ತಕ್ಕೆ, ಅದನ್ನು ಹರಿಸುವ ಹೃದಯಕ್ಕೆ ಮಾತ್ರ ಪ್ರೀತಿ ಬಗ್ಗೆ ಗೊತ್ತಿರುತ್ತೆ. ಹೃದಯದಿಂದ ಈ ಗಿಫ್ಟ್ನ ನೋಡು ಗೀತಾ, ರಿಂಗ್ ಇಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್ ಕಣೋ, ಲವ್ ಯು. హృదయం ఎటో పోయినే చెలియా నిన్నే చేరనే జతగా నువ్వే చేరగా ఎదలో కదే మారేనే నీ నీలలా కురులే. ಕಾರ್ತಿಕ್, ಏನೋ ಯೋಚನೆ ಮಾಡ್ತಾ ಇದೆಯಾ ಕಾರ್ತಿಕ್? ಒಂದೊಳ್ಳೆ ಮನ್ಸಿರೋ ಬಂಗಾರ ದಾನ ಮಾಡೋ ಬಂಗಾರದಂತ ಹುಡುಗಿ ನೋಡಿದೆ ಮಗ. ಯಾರೋ ಅದು? ಹುಡುಗಿ ಬೆಳ್ಳಗೆ ಮಲ್ಲಿಗೆ ಹೂ ಥರ ಇದ್ಲು, ಹೆಸರು ಸಮೀರಾ ಅಂತ. ಹಾ, ಏನ್ ಮಗ, ಫುಲ್ ಕೆಲಸ ಮುಗಿಸೋ ಐಡಿಯಾ ಇದೆಯಾ? ಹಾ, ಏ ಸಲ್ಲು, ಲವ್ ಅನ್ನೋ ಪದದ ಫುಲ್ ಫಾರ್ಮ್ ಗೊತ್ತಿದೆ, ಈ ಜನ ಲವ್ ಮಾಡ್ತಾರೆ. ಏನೋ ಲವಲ PhD ಮಾಡ್ತಾ ಇದೀಯಾ ನೀನು? ಲವ್ ಈಸ್ ನಥಿಂಗ್ ಬಟ್ ಲವಿಂಗ್ ಒನ್ಸ್ ವ್ಯಾಲ್ಯೂ ಆ್ಯಂಡ್ ಎಮೋಷನ್. ಕರೆಕ್ಟ್ ಮಗ.
ಸಮೀರಾ ಆರ್ಯ ಗೀತಾಗೆ ಹೆಲ್ಪ್ ಮಾಡಿದಾಗ ಅವ್ರ ಫೀಲಿಂಗ್ಸ್, ಎಮೋಷನ್, ಹೆಲ್ಪಿಂಗ್ ನೇಚರ್, ಕನ್ಸರ್ನ್ ಟುವರ್ಡ್ಸ್ ಲವ್ ನೋಡಿ ಅವಳೇ ನಂಗೆ ಸರಿಯಾದ ಜೋಡಿ ಅನ್ನಿಸ್ತು. ಇನ್ಯಾಕೋ ತಡ, ಪ್ರಪೋಸ್ ಮಾಡು. ಹಾಯ್. ಕಾರ್ತಿಕ್, ಹೋಗಿ ಪ್ರಪೋಸ್ ಮಾಡೋ. ಲೋ, ಫ್ರೆಂಡ್ ಇದೆಲ್ಲ ಹೆಂಗೋ ಪ್ರಪೋಸ್ ಮಾಡಲಿ. ಇರ್ಲಿ ಬಾ ಮಗ, ಪರವಾಗಿಲ್ಲ ಬಾರೋ. ಬೇಡ ಬೇಡ ಬೇಡ. ನಾನು ಇದೀನಿ ಬಾಗೋರು, ನಿಂಗೆ ಯಾಕೆ? ಸರಿ ಸರಿ. ಅರ್ಚನಾ, ಒಂದು ನಿಮಿಷ ಬಾ ಅಮ್ಮ. ಯಾಕೆ? ಬಾ ಅಮ್ಮ. ಓಯ್ ಸಮೀರಾ, ಕ್ಯಾ ಜಿ? ಸಮೀರಾ, ಐ ಲೈಕ್ ಯು. ರೆಡ್ ಪೆನ್ ದೇಕೆ? ಇವನ್ಯಾರಪ್ಪ ರೆಡ್ ಪೆನ್ ಕೊಟ್ಟೆ ಐ ಲೈಕ್ ಯು ಅಂತಾನೆ ಅಂತ ಕನ್ಫ್ಯೂಸ್ ಆಗಬೇಡ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಗೋಲ್ ಅನ್ನೋದಿರುತ್ತೆ, ಅದನ್ನು ರೀಚ್ ಮಾಡಿಸೋದೇ ಈ ರೆಡ್ ಪೆನ್. ನನ್ನ ಜೀವನದಲ್ಲೂ ನೀನೇ ನನ್ನ ಗೋಲು. ಈ ಪೆನ್ನಲ್ಲಿ ರೈಟ್ ಮಾರ್ಕ್ ಆಗ್ತೀಯೋ ರಾಂಗ್ ಮಾರ್ಕ್ ಆಗ್ತೀಯೋ ನಿಂಗೆ ಬಿಟ್ಟಿದ್ದು. ಹಟೋ ಜಿ, ಹಟೋ. ಹೌ ಸರ್. ಪ್ರೀತಿ ಅನ್ನೋದು ನಮ್ಮ ನಡವಳಿಕೆಗೆ ಸಂಬಂಧಪಟ್ಟಿದ್ದು. ಸಮೀರಾ ಫಸ್ಟ್ ಟೈಮ್ ಕಾರ್ತಿಕ್ನ ಕ್ಯಾಂಟೀನಲ್ಲಿ ನೋಡಿ ಇಷ್ಟಪಟ್ಟಿದ್ಲು. ವಾವ್, ಸೂಪರ್ ಅಲ್ವಾ? ಯಾರೋ ಸಿಸ್ಟರ್ ಮೇಲೆ ಕಮೆಂಟ್ ಮಾಡಿದ್ದಕ್ಕೆ ಇಷ್ಟೊಂದು ರಿಯಾಕ್ಷನಾ? ಏನೇ ಫ್ಲಾಟಾ? ಫ್ಲಾಟ್ ಅಂತೇನಲ್ಲ, ಸುಮ್ಮನೆ ಲೈಕ್ ಅದ ಅಷ್ಟೇ. ಸಮೀರಾ ಲೈಕಿಂದಾನೇ ಲವ್ ಆಗೋದು. ಹಂಗೇನಿಲ್ಲ. ಹಂಗೆ ಸರಿ. ಯಾವುದೇ ಹುಡುಗನ್ ಲುಕ್ಸು, ಹೀರೋಯಿಸಮ್ನೆಲ್ಲ ನೋಡ್ಬಿಟ್ಟು ಇಷ್ಟಪಡಲ್ಲ, ಬಿಹೇವಿಯರ್ನ ನೋಡ್ಬಿಟ್ಟು ಇಷ್ಟಪಡ್ತಾಳೆ. ಸೊ ಅವ್ನ ಬಿಹೇವಿಯರ್ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತೀಯಾ? ಆ ಇಷ್ಟ ಪ್ರೀತಿ ಆಗಿದ್ದು ಹೆಂಗಂದ್ರೆ, ಕಾರ್ತಿಕ್ ಹೃದಯದಿಂದ ಬಂದಿದ್ದ ಪ್ರತಿಯೊಂದು ಮಾತನ್ನು ಸಮೀರಾ ಕಿವಿಯಾರೆ ಕೇಳಿ. ಹಲೋ ಸಲ್ಲು, ಎಲ್ಲಿದ್ಯಾ? ಹಾ ಸಮೀರಾ, ನಿಮ್ಮ ಹುಡುಗ ರೂಮ್ ಹತ್ರನೇ ಬಂದೆ. ಕಾರ್ತಿಕ್ ಬಗ್ಗೆ ಏನಾದ್ರೂ ತಿಳ್ಕೊಂಡ್ಯಾ? ಅವನ ಬಗ್ಗೆ ತಿಳ್ಕೊಳಕ್ಕೆ ನಾನು ಅವನ ರೂಮ್ ಹತ್ರ ಬಂದೆ. ಸರಿ, ಲೈನಲ್ಲೇ ಇರು. ಅವ್ನು ಮಾತಾಡೋ ಪ್ರತಿಯೊಂದು ಮಾತನ್ನು ನಾನು ಕೇಳಿಸ್ಕೊಬೇಕು. ಹಾ ಸರಿ, ಲೈನಲ್ಲೇ ಇರ್ತೀನಿ. ಇನ್ಯಾಕೋ ತಡ, ಪ್ರಪೋಸ್ ಮಾಡು. ವಾಟ್ಸಪ್ ಫೇಸ್ಬುಕ್ ಕಾಲದಲ್ಲೂ ಒಬ್ರಿಗೊಬ್ರು ಪರಿಚಯವಿಲ್ಲದೆ ಪ್ರೀತಿ ಹುಟ್ಟಿತು. ಸೊ ಪ್ರೀತಿಗೆ ಡೆಫಿನೇಷನ್ ಹೇಳೋ ಸೀನ್ ಯಾರಿಗೂ ಇಲ್ಲ, ಬಟ್ ಆಟಿಟ್ಯೂಡ್ ಕಿಲ್ಸ್ ಲವ್.